ಕೇಳಿದ್ವಿ. ಆದರೆ ಈಗಾಗಲೇ ಬರುತ್ತಿರುವಂಥ ನ್ಯೂಸ್ಗಳು ನೋಡಿದಾಗ ಈ ಹೋದಂಥ 7 ಜನರು ಹೆಚ್ಚು ಕಡಿಮೆ ಕಾರ್ಪೊರೇಟ್ ಇದ್ದಂಥವ್ರು, ದುಡ್ಡಿದ್ದಂಥ ಮಂದಿ ಅನ್ನುವಂಥದ್ದು, ಇವರ ಆಮ್ ಆದ್ಮಿ ಅಲ್ಲ ಅನ್ನುವಂಥದ್ದು ವಿಶ್ಲೇಷಣೆ ಸಹಿತ ಸಾಕಷ್ಟಾಗಿ ಆಗಿ ಬರ್ತಾ ಇದೆ. ಇದಕ್ಕೆ ಕಾರಣ ಯಾರು ಬಂದಲ್ಲ ತೊಗೊಂಡಿದ್ದ ಕೇಜ್ರಿವಾಲ್ರು ಅಂತ. ಕೇಜ್ರಿವಾಲ್ರು ಇಂಥ ತಪ್ಪು ಮಾಡಿದ್ರಿಂದ ಈಗ ಅದು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅನ್ನೋದು ಪ್ರಶಾಂತ್ ಭೂಷಣದಾಗಿರ್ಬೋದು, ಇನ್ನುಳಿದವ್ರದ್ದಾಗಿರ್ಬೋದು ಟೀಕೆ ಆಗ್ಯದ. ಯಾಕಂದರೆ ಆವತ್ತಿನ ಈ ಒಂದು ಒಳ್ಳೆಯ ಜನರನ್ನು ಪ್ರಾಮಾಣಿಕರನ್ನು ತೆಗೆದುಕೊಂಡ ಒಂದು ವೇಳೆ ಅವ್ರು ಸೋತಿದ್ರು ಸಹಿತ ಮತ್ತೊಮ್ಮೆ ಕೆಲವು ಸಾಧ್ಯಗಳಿದ್ದು ಆಮ್ ಆದ್ಮಿ ಇವತ್ತು ಮಹಿಳೆ ಆ ಒಂದು ಶಕ್ತಿಯನ್ನು ಪಡೆಯೋದು ಸುಲಭದ ಮಾತಲ್ಲ ಅನ್ನೋ ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈಗ ತೆಗೆದುಕೊಂಡಂತಹ ಆ ಒಂದು ಡೆವಲಪ್ಮೆಂಟ್ಗಳಿಂದ ಕೇಜ್ರಿವಾಲ್ ಅಂತ ತೆಗೆದುಕೊಂಡಂಥ ಡೆವಲಪ್ಮೆಂಟ್ದಿಂದ ಇವತ್ತು ಬೇರೆ ಬೇರೆ ಪಕ್ಷಗಳಿಂದ ಬಂದಂಥ ಜನ ಸಹಜದ ಅವ್ರಿಗೆ ಆದರ್ಶ ಇಲ್ಲ, ಏನಿಲ್ಲ, ವಿಶೇಷವಾಗಿ ಬೇರೆ ಪಕ್ಷದಿಂದ ಬಂದಂಥವ್ರಿಗೆ ಅವ್ರು ಬಂದಿದ್ದು ತಮ್ಮ ಕರಿಯರ್ ಸಲುವಾಗಿ, ದುಡ್ಡು ಮಾಡ್ಕೊಳ್ಳೋ ಸಲುವಾಗಿ, ಅಂಥವ್ರಿಂದ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಏನೋ ಆಗಲಿ ಪಂಜಾಬದ ಈ ನಮ್ಮ ಏನಪ್ಪ ಅಂತ ಭಗವಂತ ಮಾನರ ಸರ್ಕಾರ ಉಳಿತದನ ಅಥವಾ ಬಿದ್ದು ಹೋಗ್ತದನ ಅನ್ನೋಂಥ ಮಾತು ಕೇಳ್ತಾ ಇದ್ದಾವೆ. ಯಾಕಂದರೆ ಈಗಾಗಲೇ ಮಹಾರಾಷ್ಟ್ರದಲ್ಲೇ, ಇನ್ನುಳಿದ ಕಡೆ, ಗೋವಾ ಕಡೆ ಎಲ್ಲ ಕಡೆನೂ ಈ BJP ಕಮಲ ಆಪರೇಷನ್ ಮಾಡಿ ಅಲ್ಲಿ ಸರ್ಕಾರನ ಕೆಳಗೆ ಅಧಿಕಾರಕ್ಕೆ ಬಂದಿದ್ದನ್ನು ಗಮನಿಸಿದಾಗ ಸಹಜವಾಗಿ ಇಲ್ಲೂ ಅದು ಆಗಬಹುದು ಅನ್ನುವಂಥದ್ದು. ಅದರ ಒಂದು ಸಮಾಧಾನ ಏನಪ್ಪ ಅಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲೇ ಬಹುಮತ ಇರೋದರಿಂದಾಗಿ ಅದು ಒಡೆದಳು ಸುಲಭದ ಕೆಲಸ ಅಲ್ಲ. ಮತ್ತು ಒಡೆದು ಸಹಿತ ಲಾಭ BJPಗಿಂತ ಹೆಚ್ಚು ಕಾಂಗ್ರೆಸ್ಸಿಗೆ ಆಗ್ತದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಏನೋ ಆಗಲಿ ಭಗವಂತ್ ಮಾನ್ ಮತ್ತು ಸಂಜಯ್ ಸಿಂಗರಂತೂ ಜೋರ್ದಾರಾಗಿ BJP ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದೇನೋ ಮಾಡಿದರೂ BJP ಈ ಒಂದು ಆಮ್ ಆದ್ಮಿಯನ್ನು ಒಡೆದು ಬಿಟ್ಟಿದ್ದ ಅಥವಾ ಪಂಜಾಬ್ದಲ್ಲಿ ಅದರ ಅಧಿಕಾರವನ್ನು ಕಸಿದುಕೊಳ್ಳೋದು ಬಿಟ್ಟಿದ್ದು ಅನ್ನೋದು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ಜನ ಹೇಳ್ತಾ ಇದ್ದಾರೆ ಇಲ್ಲ ಸುಲಭದ ಕೆಲಸ ಅಲ್ಲ, ಅವ್ರು ಗೆಲ್ಲುವುದು ಸುಲಭದ ಮಾತಲ್ಲ. ಯಾಕಂದರೆ 92 ಜನ ಅಲ್ಲಿ MLAಗಳು ಆಯ್ಕೆ ಆಗಿದ್ದರಿಂದಾಗಿ ಅವ್ರು ಮತ್ತು ಅಲ್ಲಿ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಮತ್ತು ಈಗಾಗಲೇ ಮತ್ತು ಗ್ಯಾರಂಟಿಗಳಾದಂಥ ಫ್ರೀ ಎಜುಕೇಷನು, ಫ್ರೀ ಆರೋಗ್ಯ ಇವೆಲ್ಲ ಕೊಡ್ಲಿಕ್ಕೆ ಶುರು ಮಾಡಿದ್ದರಿಂದಾಗಿ ಅವರ ಸೀಟುಗಳು ಭದ್ರ ಅಂತ ಹೇಳಲಾಗ್ತಾಯಿದೆ. ಏನೋ ಆಗಲಿ ಈ ಒಂದು ಡೆವಲಪ್ಮೆಂಟ್ ಇವತ್ತು ಪಂಜಾಬದ ಭಗವಂತ್ ಸಿಂಗ್ ಮಾನರ ಸರ್ಕಾರಕ್ಕೆ ಬೆದರಿಕೆ ಒಡ್ಡಿದ್ದು ಸುಳ್ಳಲ್ಲ. ಇದು ಇವತ್ತಿನ ಡೆವಲಪ್ಮೆಂಟ್, ಈಗಿನ ಡೆವಲಪ್ಮೆಂಟ್. ಇದನ್ನು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.